ಏನು ಗೊತ್ತಾ ಗೈಸ್, ತಲೆ ಸ್ನಾನ ಮಾಡಿದಾಗ ಯೂಶ್ವಲಿ ಫೇಸ್ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ನಾನು ಯಾವಾಗಲೂ ಸ್ನಾನ ಮಾಡಿದಾಗ ಫ್ರೀ ಇದ್ದಾಗೆಲ್ಲ ಮೊಬೈಲ್ ನೋಡ್ತಾ ಇರ್ತೀನಿ. ಸುಮ್ಮನೆ ಹಿಂಗೆ ಕ್ಯಾಪ್ಚರ್ ಮಾಡಿದೆ. ಸಮ್ಟೈಮ್ಸ್ ನನ್ನ ವೀಡಿಯೋಸ್, ಹಳೆ ವೀಡಿಯೋಸ್ಗಳು, ನನ್ನ ಶಾರ್ಟ್ಸು, ನನ್ನ ರೀಲ್ಸು ಎಲ್ಲ ನೋಡಿದಾಗ ನನ್ನ ವೀಡಿಯೋಸ್ ಮೇಲೆ ನನಗೆ ತುಂಬಾ ಲವ್ ಆಗ್ತಿರುತ್ತೆ. ಇಂಥ ಬ್ಯೂಟಿನಪ್ಪ ಅಂತ ನನಗೆ ನಾನೇ ಹೊಗಳ್ಕೊತಾ ಅನ್ಕೊತಾ ಇರ್ತೀನಿ. ಇತ್ತೀಚೆಗೆ ಏನಂತ ಗೊತ್ತಿಲ್ಲ, ನನ್ನ ಮೇಲೆ ನನಗೆ ತುಂಬ ಲವ್ ಆಗ್ತದೆ. ಲಾಸ್ಟ್ ಇಯರು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೆ. ನಮ್ಮ ಪಕ್ಕದ ಮನೆಗೆ ಒಂದು ಪೆರ್ಲೆಕಾಯಿ ಮರ ಇದೆ. ತುಂಬ ಸ್ವೀಟ್ ಅಂದರೆ ಸ್ವೀಟ್ ಅಂತ ನೋಡಿ. ಇದೇ ಅದು ಹಣ್ಣು ನಿನ್ನೆ ಕೀಳ್ತಾಯಿದ್ರು, ನನಗೆ ಒಂದೆರಡು ಕೊಟ್ಟರು. ನಿನ್ನೆ ಇದಕ್ಕಿಂತ ಒಂಚೂರು ದಪ್ಪ ಇತ್ತದು, ಅದು ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಸಣ್ಣ ಇದೆ, ಆದರೂ ಸ್ವೀಟ್. ಅವರು ಗಿಡ ಕೊಟ್ಟರು ನನಗೆ ಹಾಕ್ಕೊಳಕ್ಕೆ. ಇದ್ರದ್ದು ಪೇರ್ಲೆ ಗಿಡ ಹಾಕಿದ್ದೀನಿ. ಇದು ನ್ಯಾಚುರಲ್, ಏನು ಗೊಬ್ಬರ ಅದು ಇದು ಕೀಟನಾಶಕ, ಕ್ರಿಮಿನಾಶಕ ಏನೂ ಹಾಕಿಲ್ಲ. ಅದು ನ್ಯಾಚುರಲ್ ಆಗಿರೋದು ಹಣ್ಣು, ಅಷ್ಟೇ ಸ್ವೀಟ್ ಇದೆ. ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳ್ತಾಯಿದ್ರು, ಜ್ಯೂಸಿದೆ ನಿನ್ನ ಥರ ಜ್ಯೂಸ್ ಬೇಕು ಅಂತ. ನಾನು ಇರೋದ್ರಲ್ಲೇ ತೃಪ್ತಿ ಪಡ್ತೀನಿ, ಜಾಸ್ತಿ ಆಸೆ ಪಡೋಲ್ಲ. ನನಗೆ ಕೈಗೆ ಸಿಗದೆ ಇರೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಕೊರಗಲ್ಲ. ಇಷ್ಟೇ ನನ್ನದು ಡೆಸ್ಟಿನಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಯಾವಾಗ ನಾವು ಇರೋದ್ರಲ್ಲಿ ತೃಪ್ತಿ ಪಡ್ತೀವೋ ಆವಾಗ ಮಾತ್ರ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ಕೆಲವು ಹೆಣ್ಮಕ್ಳು ಲೈಫು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಗಂಡ, ಸುಂದರವಾದ ಮನೆ, ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿರುತ್ತೆ. ಅಂಥವ್ರು ನೋಡಿದಾಗ ನನಗೆ ಖುಷಿಯಾಗುತ್ತೆ. ಎಷ್ಟು ಲಕ್ಕಿ ಅಲ್ಲ ಇವರು, ಏನು ಪುಣ್ಯ ಮಾಡಿದ್ದಾರೆ ಅಂತ ನೋಡಿ ಖುಷಿ ಪಡ್ತೀನಿ. ಬೇರೆಯವರ ಹ್ಯಾಪಿನೆಸ್, ಬೇರೆಯವರ ಜೀವನ ನೋಡಿ ಖುಷಿಪಟ್ಟಾಗ ನಮಗೂ ಕೂಡ ಆ ಖುಷಿ ಅನ್ನೋದು ಸಿಗುತ್ತೆ. ಇರೋದ್ರಲ್ಲೇ ತೃಪ್ತಿ ಪಟ್ಟಾಗ ಬೇರೆಯವ್ರು ನೋಡಿ ಜಲಸ್ ಪಡಬಾರ್ದು. ಇರೋದ್ರಲ್ಲಿ ತೃಪ್ತಿ ಪಟ್ಟಾಗ ಖುಷಿ ಅನ್ನೋದು ಆಟೋಮೆಟಿಕಲಿ ಸಿಗುತ್ತೆ. ಹಾಗಾಗಿ ನಾನು ಇರೋದ್ರಲ್ಲೇ ತೃಪ್ತಿ ಪಡ್ತೀನಿ. ಏನು ನನ್ನ ಹತ್ರ ಏನು ಲಭ್ಯ ಇದೆ ಅದರಲ್ಲೇ ನಾನು ಖುಷಿ ಪಡ್ತೀನಿ. ಹಾಗಾಗಿ ನಾನು ಯಾವಾಗಲೂ ಖುಷಿಯಾಗಿ ಇರ್ತೀನಿ. ಗೈಸ್ ಇವತ್ತು 10ನೇ ತಾರೀಕು ಶುಕ್ರವಾರ. ಮಂಡಕ್ಕಿ ಉಸ್ಲಿ ನಮ್ಮ ಮನೇಲಿ. ಯಾರ್ಯಾರಿಗೆ ಬೇಕು ಮಂಡಕ್ಕಿ ಉಸ್ಲಿ, ಬನ್ನಿ ಬನ್ನಿ ಬನ್ನಿ. ಮಂಡಕ್ಕಿ ಉಸ್ಲಿ ಗೈಸ್ ಇವತ್ತು ನಮ್ಮ ಮನೇಲಿ ತಿಂಡಿ. ನಾನು ಯೂಶ್ವಲಿ ಶನಿವಾರ ಗುರುವಾರ ಚಪಾತಿ ಮಾಡೇ ಹಾಕೋದು ಕಾಗೆಗಳಿಗೆ. ಇವತ್ತು ಶನಿವಾರ ಅಲ್ಲ, ಒಂದು ಇನ್ಸ್ಟಾ ಪೇಜಲ್ಲಿ ಹಂಗೆ ನೋಡ್ತಾಯಿದ್ದೆ, ಅದಕ್ಕೆ ಮಾಡೇ ಮಾಡ್ತೀನಿ. ಯಾಕೆ ವಾಯ್ಸಿಗೆ ಡಬ್ ಮಾಡಬಾರ್ದು ಅಂತೇಳಿ ಮಾಡಿದೆ. 31 ಶನಿವಾರದತ್ತು 31 ಶನಿವಾರ ಚಪಾತಿ ಮಾಡಿಕೊಂಡು 31 ಪೀಸ್ಗಳನ್ನ ಮಾಡಿಕೊಂಡು ಓಂ ದುರ್ಭಾಗ್ಯ ನಾಶಿನಿ ದುಮ್ ದುರ್ಗಾಯ ನಮಃ, 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 ಓಂ ದುರ್ಭಾಗ್ಯ ನಾಶಿನಿ ದುಮ್ ದುರ್ಗಾಯ ನಮಃ ಅಂತ 31 ಸರಿ 31 ಪೀಸ್ ಮಾಡಿದಾಗೂ ಚಪಾತಿನ ಹೇಳ್ತಾ 31 ಪೀಸ್ಗಳನ್ನ ಮಾಡಿಕೊಂಡು ಶನಿವಾರದೊತ್ತು ಕಾಗೆಗಳಿಗೆ ಹಾಕೋದ್ರಿಂದ ನಿಮ್ಮ ದುರ್ಭಾಗ್ಯನೆಲ್ಲ ಕಳೆದು ನಿಮಗೆ ಒಳ್ಳೆ ದಿನಗಳು ಶುರುವಾಗುತ್ತಂತೆ. ಇದನ್ನು ಮಾಡಿ ನನ್ನ ಮಾಮೂಲಿ ರೂಟೀನು ನಾನು ಮಾಡ್ತೀನಿ.
ಅದ್ರ ಜೊತೆ ಇದೊಂದು ಹೇಳಿದ್ರಲ್ಲ, ನನಗೆ ಅದು ಮ್ಯಾಚ್ ಆಗ್ತಿತ್ತಲ್ಲ ಅಂತ ನಾನು ಅದಕ್ಕೆ ವಾಯ್ಸ್ ಓವರು ಕೊಟ್ಟೆ. ನಾನು ಅಷ್ಟೇ ಚಪಾತಿ ಹಾಕಬೇಕಲ್ಲ ಡೈಲಿ ಊಟ ಹಾಕಬೇಕಲ್ಲ ದತ್ತಾತ್ರೇಯ ನೆನೆಸ್ಕೊತೀನಿ. ಮತ್ತು ಅನಿರುದ್ಧಾಯ ನಮಃ ಶ್ರೀ ಮಹಾವಿಷ್ಣು ಪ್ರಿಯತ ಅಂತ ಹೇಳಿ ನೆನೆಸ್ಕೊತೀನಿ. ನಾನು ಸುಮಾರು ಗುರುಜೀಸ್ಗಳು ಹೇಳೋದನ್ನು ಫಾಲೋ ಮಾಡ್ತೀನಿ. ನನಗೇನು ಕೆಟ್ಟದಾಗಿಲ್ಲ. ಆ ಥರ ಬ್ಲೆಸ್ಸಿಂಗ್ಸ್ಗಳೇ ನನ್ನ ಕಾಪಾಡ್ತಾ ಇರೋದು ಅಂತ ಅಂದ್ಕೊತೀನಿ. ಟಿಲ್ ನಾವು ನೀವು ಕೂಡ ಮಾಡಿ. ಯಾರ್ಯಾರಿಗೆ ದುರ್ಭಾಗ್ಯ ಇದೆ ನನಗೆ ಅಂತ ಅನಿಸುತ್ತೋ ಅವರೆಲ್ಲ ಶನಿವಾರದೊತ್ತು ಚಪಾತಿ ಮಾಡಿಕೊಂಡು ನೀವು ಹುಟ್ಟಿರೋ ವಾರ ಚಪಾತಿ ಮಾಡಿಕೊಂಡು 31 ಪೀಸ್ ಮಾಡಿ, ಆ 31 ಪೀಸ್ ಮಾಡೋವಾಗೆಲ್ಲ ದುರ್ಭಾಗ್ಯನಾಶಿನಿ ದುಮ್ ದುರ್ಗಾಯ ನಮಃ, ದುರ್ಭಾಗ್ಯನಾಶಿನಿ ದುಮ್ ದುರ್ಗಾಯ ನಮಃ ಅಂತ ಹೇಳ್ಕೋಬೇಕು. ನನಗೂ ನೀರು ಇಡಬೇಕು ಪ್ರಾಣಿ ಪಕ್ಷಿಗಳಿಗೆಲ್ಲ ಅಂತ, ಆದರೆ ಇಲ್ಲಿ ನಮ್ಗೆ ಅವಕಾಶ ಇಲ್ಲ. ಇಲ್ಲಿ ಅನ್ನ ಹಾಕೋಕ್ಕೆ ಪ್ರಾಣಿಗಳಿಗೆ ಕೊಡ್ತಿರ್ಲಿಲ್ಲ. ನಾನು ಅಂಕಲ್ ಹತ್ರ ಮನೆ ಓನರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಅಂಕಲ್ ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡಿಕೊಡಿ, ನಿಮಗೂ ಪುಣ್ಯ ಬರುತ್ತೆ ಅಂತ. ಅದಕ್ಕೆ ಬರೀ ಅನ್ನ ಹಾಕಕ್ಕೆ ಕೊಟ್ಟಿದ್ದಾರೆ. ನಾನಂತೂ ನೆಕ್ಸ್ಟ್ ಎಲ್ಲಾರ ಹೋದರೆ ಖಂಡಿತ ಕೆಳಗಡೆ ಮನೆ ಮಾಡಿಕೊಂಡು ಒಂದು ತೊಟ್ಟಿನ ಚಿಕ್ಕ ತೊಟ್ಟಿ ತಂದು ಅದಕ್ಕೆ ನೀರು ಹಾಕಿ ಪ್ರಾಣಿ ಪಕ್ಷಿಗಳ ಕುಡಿಯೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಮೊನ್ನೆ ಒಂದು ಪಾತ್ರೆ ಇಟ್ಟಿದ್ದೆ, ಯಾರೋ ಇಲ್ಲಿ ಪಾತ್ರೆನೇ ಎತ್ಕೊಂಡೋಗ್ಬಿಟ್ಟಿದ್ದಾರೆ. ಯಾರು ಎತ್ಕೊಂಡೋದ್ರೂ ಗೊತ್ತಿಲ್ಲ. ಕೂದಲು ಮಾರೋರು ಅವರು ಇವರು ಓಡಾಡ್ತಿರ್ತಾರಲ್ಲ, ಮೇ ಬಿ ಅವರೇ ಎತ್ಕೊಂಡು ಹೋಗಿರಬೇಕು. ಪಾತ್ರೆಗೆ ನೀರಿಗೆ ಅಂತೇಳಿ ಪ್ರಾಣಿ ಪಕ್ಷಿ ಕುಡಿಲಿ ಅಂತ ಪಾತ್ರೆಯಲ್ಲಿ ನೀರಿಟ್ಟಿದ್ದೆ, ಪಾತ್ರೆನೇ ಹೊತ್ಕೊಂಡೋಗಿದ್ದಾರೆ. ನೆಕ್ಸ್ಟ್ ಮನೆಗೆ ಹೋದರೆ ಮಾತ್ರ ಖಂಡಿತ ನಾನೊಂದು ಚಿಕ್ಕ ತೊಟ್ಟಿ ತಂದು ಆ ತೊಟ್ಟಿಲಿ ನೀರು ಹಾಕಿ ಇಡ್ತೀನಿ. ಪ್ರಾಣಿ ಪಕ್ಷಿಗಳು ಆ ನೀರನ್ನು ಕುಡಿಬೇಕು. ನಾನು ಅದನ್ನು ನೋಡಿ ಖುಷಿ ಪಡಬೇಕು. ಇದೇ ನನ್ನ ಇಂಟೆನ್ಷನ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಏಡಿಗ. ಇವತ್ತು ಜುಲೈ 11 ಶನಿವಾರ. ಆ್ಯಸ್ ಯೂಶ್ವಲ್ ನಾನು ಊಟ ಎಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಹಾಕ್ತೀನಿ. ಕೆಲವರು ಹೇಳ್ತಾರೆ ಅದನ್ನು ಹೇಳಬಾರ್ದು ಹಂಗೆ ಹಿಂಗೆ ಅಂತ. ಎಷ್ಟು ಜನ ಬ್ಲಾಗರ್ಸ್ ನಾನು ನೋಡ್ತಿರ್ತೀನಿ, ಅವ್ರ ಮನೆ ಮುಂದೆ ಡೈಲಿ ಪಕ್ಷಿಗಳಿಗೆ ಊಟ ಹಾಕ್ತಿರ್ತಾರೆ. ಅವ್ರ ಕಾಂಪೌಂಡ್ ಮೇಲೆ ಒಬ್ಬರು ಒಬ್ಬ ಬ್ಲಾಗರ್ ಇದ್ದಾರೆ, ಸಾಗರದ ಕಡೆ ಇರೋರು. ಅವ್ರ ಮನೆ ಮುಂದೆ ತುಳಸಿ ನೋಡಬೇಕು, ಯಪ್ಪ ಎಷ್ಟು ದೊಡ್ಡದಾಗಿದೆ ಅಂದರೆ ಆ ತುಳಸಿನ ನೋಡೋಕ್ಕೆ ಖುಷಿಯಾಗುತ್ತೆ. ಅವರೆಷ್ಟು ರೆಮಿಡೀಸ್ಗಳನ್ನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಾವು ಅದನ್ನೆಲ್ಲ ನೋಡಿ ಕಲಿಬೇಕು. ಎಷ್ಟು ಥರ ನೇಚರಲ್ಲಿ ಮನೆ, ವಿಶಾಲವಾದ ಮನೆ. ನನಗೂ ಆ ಥರ ಎಲ್ಲ ತುಂಬ ಇಷ್ಟ. ದೇವರು ನನಗೆ ಯಾವಾಗ ಆ ಥರ ಒಂದು ಭಾಗ್ಯ ಕೊಡ್ತಾನೋ ಗೊತ್ತಿಲ್ಲ. ಮತ್ತು ನಾನು ಇಲ್ಲಿ ಹೋಗೋ ರೋಡಲ್ಲಿ ಒಂದು ತೊಟ್ಟಿಗೆ ನೀರು ಹಾಕಿ ಇಟ್ಟಿರ್ತಾರೆ, ಮತ್ತು ಒಂದು ಪ್ಲೇಟಲ್ಲಿ ಅನ್ನ ಹಾಕಿರ್ತಾರೆ. ಅವರು ಅದು ನಾನು ಮೊನ್ನೆ ಕ್ಯಾಪ್ಚರ್ ಮಾಡಿದ್ದೆ. ನನಗೆ ಅದು ತುಂಬ ಇಷ್ಟ. ಅದು ನೋಡಿದಾಗೆಲ್ಲ ದೇವರೇ ನನಗೆ ಭಾಗ್ಯ ಕೊಡು ಅಂತ ಹೇಳ್ತಾ ಇರ್ತೀನಿ. ಯಾವಾಗ ದೇವ್ರ ಭಾಗ್ಯ ಕೊಡ್ತಾನೋ ಗೊತ್ತಿಲ್ಲ. ಅವರಿಗೆಲ್ಲ ಎಷ್ಟು ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಕನ್ಸರ್ನು ಇದೆ. ಅವೆಲ್ಲ ನಿಜವಾಗ್ಲೂ ಒಳ್ಳೆಯದು. ಅವು ಮಾಡಿದಾಗಲೇ ನಮಗೆ ಮಕ್ಕಳು ಮರಿಗಳು ಚೆನ್ನಾಗಿರ್ತವೆ. ನಾನು ಅಷ್ಟೇ ಡೈಲಿ ಹೇಳ್ಕೊಬಾರ್ದು ಅಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದ್ರಿಂದ ನಾವು ಮಾಡಿರೋದು ಹೇಳ್ಕೊಬಾರ್ದು ಅಂತಾರೆ. ಹೇಳ್ಕೊಳ್ಳೋದ್ರಿಂದ 4 ಜನಕ್ಕೆ ಇನ್ಸ್ಪೈರ್ ಆಗ್ತೀವಿ. ಅದರಿಂದ
ಅವರು ಕೂಡ ಶುರು ಮಾಡ್ತಾರೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ನಾವು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿದಾಗ ನಮಗೂ ಒಳ್ಳೆಯದಾಗುತ್ತೆ. ಒಟ್ಟು ನಾವು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕು, ಒಳ್ಳೆಯದನ್ನೇ ಹೇಳಬೇಕು. ನಮ್ಮಿಂದ ಒಬ್ಬರಿಗೆ ಉಪಯೋಗ ಆಗಬೇಕು, ಅವರಿಂದ ನಮಗೆ ಅಪ್ರಿಷಿಯೇಷನ್ನು, ಕೃತಜ್ಞತೆ ಅನ್ನೋದು ಸಿಗುತ್ತೋ ಬಿಡುತ್ತೋ, ನಾವು ಮನುಷ್ಯರನ್ನ ಮೆಚ್ಚೋಕ್ಕೆ ಹೋಗಬಾರ್ದು. ದೇವರು ಮೆಚ್ಚುವಂಥ ಕೆಲಸ ನಾವು ಮಾಡಿದಾಗ ನಮ್ಮ ಮಕ್ಕಳು ಬರೀ ಚೆನ್ನಾಗಿರ್ತವೆ. ಪಾಸಿಟಿವಿಟಿನ ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋದ್ರಿಂದ ಸಮಾಜಕ್ಕೆ ಆಗಲಿ ನಮಗೆ ಆಗಲಿ ಹಾಮ್ ಅನ್ನೋದು ಏನೂ ಆಗಲ್ಲ. ನಮಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ನಾವು ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋದ್ರಿಂದ ಒಂದು ಜ್ಞಾನನ ಹಂಚಬೇಕಂತೆ. ನಾವು ನಮಗೇನು ಗೊತ್ತಿರುತ್ತೋ ಆ ಜ್ಞಾನನ ಹಂಚಬೇಕಂತೆ. ಹಂಚೋದ್ರಿಂದ ನಮಗೂ ಎಲ್ಲಾದರೂ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ಸಿಗ್ತಾವಂತೆ. ನಾವು ಒಳ್ಳೆಯದನ್ನು ಹೇಳೋದ್ರಿಂದ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ. ಎಷ್ಟೋ ಜನ ಅವರು ತೊಂದರೆ ತಾಪತ್ರಗಳಿಂದ ಹೊರಗೆ ಬರ್ತಾರೆ, ಅವ್ರಿಗೊಂದು ರಿಲೀಫ್ ಕೊಟ್ಟಂಗಾಗತ್ತೆ. ಹಾಯಪ್ಪ ಈ ಕೆಲಸ ಆಯಿತು ಅಂತ ರಿಲೀಫ್ ಆಗ್ತಾರಲ್ಲ, ಆ ಒಂದು ನಿಟ್ಟುಸಿರು ಬಿಡ್ತಾರಲ್ಲ ಒಳ್ಳೆಯ ರೀತಿಲಿ, ಆ ಬ್ಲೆಸ್ಸಿಂಗ್ಸು ನಮಗೆ ಸಿಗುತ್ತೆ. ಒಳ್ಳೇದು ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗಲ್ವಲ್ಲ, ಎಲ್ರಿಗೂ ಒಳ್ಳೆ ಆಗುತ್ತೆ, ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಜನದ ಮೆಚ್ಚುಗೆ ಆಗಲಿ, ಜನಗಳದ್ದು ಅಪ್ರಿಷಿಯೇಷನ್ ಆಗಲಿ ನಮಗೆ ಬೇಕಾಗಿಲ್ಲ. ನಾವು ನಮ್ಮ ದೇವರು ನಮ್ಮ ಉದ್ದೇಶನ ನೋಡ್ತಾನಂತೆ, ನಮ್ಮ ಮನಸ್ಥಿತಿನ ನೋಡ್ತಾನಂತೆ. ಅದ್ರ ಮೇಲೆ ಪ್ರತಿಫಲ ಕೊಡೋದು. ನನಗಂತೂ ಈ ಥರ ಯಾವಾಗ ನಾನು ರೆಮಿಡೀಸ್ಗಳನ್ನ ಮಾಡ್ತಾ ಬಂದೋ ಅವಾಗಿಂದ ನನಗೆ ಲೈಫಲ್ಲಿ ಒಳ್ಳೆಯದೇ ಆಗಿದೆ. ಕೆಟ್ಟದಂತೂ ನನಗೇನೂ ಆಗಿಲ್ಲ. ನಾವು ಕೆಟ್ಟದು ಮಾಡಿ ಬೇರೆಯವ್ರಿಗೆ ಮನಸ್ಸಿಗೆ ನೋಯಿಸಿದಾಗ, ಅವರು ನೊಂದ್ಕೊಂಡಾಗ ಅದು ಶಾಪ ಆಗುತ್ತೆ. ಒಟ್ಟು ನಮ್ಮಿಂದ ಒಂದು ಆತ್ಮ ನೋವಬಾರ್ದು, ಒಳ್ಳೆಯದಾಗಬೇಕು ಅಷ್ಟೇ. ಹೀಗೆ ನಾವು ಒಬ್ಬರಿಗೆ ಏನಾದರೂ ಜ್ಞಾನನ ಹಂಚಬೇಕಂತೆ. ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದೇ ಆಗತ್ತೆ. ಒಟ್ಟು ನಮಗೇನು ಗೊತ್ತಿದೆಯೋ ಅದು ಒಳ್ಳೆಯದನ್ನು ಹಂಚಬೇಕು. ನೋಡಿದರೆ ಕೆಲವು ಇನ್ಸ್ಟಾಗ್ರಾಮಲ್ಲಿ ಕೆಟ್ಟ ಕೊಡ್ತಾ ಮಾತನ್ನು ಹಾಡ್ಕೊಂಡು ಕೂತಿರ್ತಾರೆ. ಇವ್ರಿಗೆ ಅವ್ರು ಬೈದು, ಅವ್ರಿಗೆ ಇವ್ರು ಬೈದು, ಅದು ನೋಡಿದಾಗ ನಮಗೂ ಮನಸ್ಸು ಬೇಜಾರಾಗುತ್ತೆ. ಅದರಿಂದ ಕಲಿಯೋಂಥದ್ದು ಏನೂ ಇರೋಲ್ಲ ಅಲ್ವಾ. ನಾವು ಒಂದು ವಿಚಾರಗಳನ್ನ ಹೇಳ್ಕೊಂಡಾಗ, ಒಂದು ವಿಚಾರನ ಸ್ಪ್ರೆಡ್ ಮಾಡಿದಾಗ ಮನಸ್ಸಿಗೆ ಖುಷಿ ಆಗಬೇಕು, ಅದು ಒಬ್ಬರಿಗೆ ಉಪಯೋಗ ಆಗಬೇಕು. ಆವಾಗ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನೋದು ಆಗುತ್ತೆ. ನನ್ನ ಇಂಟೆನ್ಷನ್ ಅಂತೂ ಅಷ್ಟೇ. ನಾವೊಂದು ನಮ್ಮಲ್ಲಿ ಏನಿದೆ, ನಮ್ಮ ಕೈಲಿ ಒಬ್ಬರಿಗೆ ಏನು ಫೈನಾನ್ಷಿಯಲಿ ನಮಗೆ ಹೆಲ್ಪ್ ಮಾಡೋಕ್ಕಾಗದೆ ಹೋದರೂ ಮಾನಸಿಕವಾಗಾದರೂ ನಾವು ಒಬ್ಬರಿಗೆ ಒಂದು ನೆಮ್ಮದಿ ಅನ್ನೋದನ್ನು ಕೊಡಬೇಕು. ನಮಗೆ ಗೊತ್ತಿರೋದು ಒಂದು ಜ್ಞಾನನ ಹಂಚಬೇಕು. ಇದೇ ನನ್ನ ಇಂಟೆನ್ಷನ್. ನನಗೆ ಜನಗಳದ ಅಪ್ರಿಷಿಯೇಷನ್ನು ಬೇಡ, ಏನೂ ಬೇಡ. ದೇವರು ಮೆಚ್ಚೋಂಗೆ ನಾನು ಮಾಡಬೇಕು. ಒಟ್ಟು ನಾವು ಹೇಳೋದ್ರಿಂದ 4 ಜನಕ್ಕೆ ಒಳ್ಳೆಯದು ಆಗಬೇಕು. ನಾನು ಊಟ ಹಾಕ್ಬೇಕಾದ್ರು ಅಷ್ಟೇ, ಗಾಗಿಗಳಿಗೆ ಪಕ್ಷಿಗಳಿಗೆಲ್ಲ ಗಂಡ ಮಕ್ಕಳು ಚೆನ್ನಾಗಿರಲಿ ಅಂತಲೇ ನಾನು ಬೇಡ್ಕೊಂಡೆ ಹಾಕೋದು. ಊಟ ಹಾಕ್ಬೇಕಾದ್ರೆ ಅನಿರುದ್ಧಾಯ ನಮಃ, ದತ್ತಾತ್ರೇಯ ನಮಃ, ಶ್ರೀ ಮಹಾವಿಷ್ಣು ಪ್ರಿಯತಮ್, ಈ 3 ಮಂತ್ರಗಳನ್ನ ಹೇಳ್ತೀನಿ. ಅದು ನಂದು ಡೈಲಿ ರೂಟೀನ್. ನನಗಂತೂ ಒಳ್ಳೆಯದಾಗಿದೆ. ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ನನಗಂತೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಡೂ ಗುಡ್, ಬಿ ಗುಡ್. ನಾವೊಬ್ಬರಿಗೆ ತೊಂದರೆ ತಾಪತ್ರೆಯಿಂದ ರಿಲೀಫ್ ಕೊಟ್ಟಾಗ ನಮಗೂ ಕೂಡ ನಾವು ಕಾಮಾಗೆ, ಪೀಸಾಗೆ, ಖುಷಿಯಾಗಿ ಇರ್ತೀವಿ. ಅದೇ ಒಟ್ಟು ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಯದ್ಭಾವಂ ತದ್ಭವ.